ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ಏನು ಇನಾಗ್ರೇಷನ್ ಅಂತಲೇ ಹೇಳ್ಬೋದು. ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ನ ಉದ್ದೇಶ ಭಾಳಷ್ಟು ಇದ್ರೂ ಕೂಡ ಮೊದಲನೇದಾಗಿ ನಾನು ಕರ್ನಾಟಕ ಸರ್ಕಾರದ ವತಿಯಿಂದ, ಅದರಲ್ಲೂ ಟೂರಿಸಂ ಮತ್ತು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಮತ್ತು ಇಂಡಿಯನ್ ಸರ್ಫಿಂಗ್ ಫೆಡರೇಷನ್ ವತಿಯಿಂದ, ಜೊತೆಗೆ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ವತಿಯಿಂದನೂ ಕೂಡ, ಮತ್ತು ಮುಖ್ಯವಾಗಿ ಮೇನ್ ಸ್ಪಾನ್ಸರ್ ಆಗಿರುವಂಥ NMPA ರವರ ಒಂದು ವತಿಯಿಂದನೂ ಕೂಡ ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ಏನಿದೆ ನಮ್ಮ ಮಂಗಳೂರು ನಗರನ ಗ್ಲೋಬಲ್ ಮ್ಯಾಪಲ್ಲಿ, ಅದರಲ್ಲೂ ಸರ್ಫಿಂಗ್ ಮತ್ತು ಸ್ಪೋರ್ಟ್ಸ್ ಅನ್ನೋ ಒಂದು ಇದರಲ್ಲಿ ಬರಬೇಕಾದ್ರೆ ಮಂಗಳೂರು ನಗರನ ಒಂದು ಗ್ಲೋಬಲ್ ಮ್ಯಾಪಲ್ಲಿ ಮುಂಚೂಣಿಯಲ್ಲಿ ಇಡೋದಕ್ಕೆ ಭಾಳಷ್ಟು ಒಂದು ಹೆಲ್ಪ್ ಆಗುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮಂಗಳೂರು ಜಿಲ್ಲೆ, ಅದರಲ್ಲೂ ಮಂಗಳೂರು ಕೋಸ್ಟ್ ಏನಿದೆ, ಸರ್ಫಿಂಗ್ ಮಾಡೋದಕ್ಕೆ ಭಾಳ ಒಂದು ಉತ್ತಮವಾದಂಥ ಒಂದು ಪ್ರದೇಶ. ಮುಂಚೆ ಸಸಿ ಹಿತ್ಲೂಲಿ ಮಾಡಬೇಕು ಅಂತ ಆಯಿತು, ಆದರೆ ಆಪರೇಷನ್ ಇದು ವತಿಯಿಂದ ನಮ್ಮ ಬ್ಲೂ ಫ್ಲ್ಯಾಗ್ ತಣ್ಣೀರು ಬಾವಿಲಿ ಮಾಡೋದು ಅಂತ ಇವಾಗ ಕೊನೆಯದಾಗಿ ನಿರ್ಧಾರ ಆಗಿದೆ. ಅದರಲ್ಲಿ ಜಸ್ಟ್ ಪ್ರೀ ಮಾನ್ಸೂನ್ ಇದರಲ್ಲಿ ವೇವ್ಸ್ ಹೈಟ್ ಮತ್ತು ಇದೆಲ್ಲ ಜಾಸ್ತಿ ಹೆಚ್ಚು ಹೈಟ್ ಇದ್ದಷ್ಟು ಚೆನ್ನಾಗಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವಾಗ ವೆನ್ಯೂನ ಸಸಿ ಹಿತ್ಲುಯಿಂದ ನಮ್ಮ ಬ್ಲೂ ಫ್ಲ್ಯಾಗ್ ಬೀಚಿಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಇದು ಮೇ 29ರಿಂದ 31, ಸೊ 3 ದಿನಗಳ ಏನು ಈ ಸರ್ಫಿಂಗ್ ಕಾಂಪಿಟೇಷನ್ ಇದೆ, ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ ಇದು NMP ಅವರು 3ನೇ ವರ್ಷ ಮಾಡಿರುವಂಥದ್ದು, ಮತ್ತು ಕರ್ನಾಟಕ ಸರ್ಕಾರ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂಥದ್ದು. ಅದು ಅಲ್ಲದೆ ಇದು ಇನ್ನೊಂದು ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ನಮ್ಮ 2026ರ ಐಚಿ ನಗೋಯಾ ಏಷ್ಯನ್ ಗೇಮ್ಸಲ್ಲಿ ಈ ಒಂದು ಪಾರ್ಟಿಸಿಪೇಷನ್ನ ಪಾಯಿಂಟ್ಸ್ ವಿನ್ನರ್ಸ್ ಆದರೂ ಆಗಿರ್ಬೋದು, ಮತ್ತು ಅವರು ಬಂದಿರುವಂಥ ಪಾಯಿಂಟ್ಸ್ ಆಧಾರದ ಮೇಲೆ ಅಲ್ಲೂ ಕೂಡ ಅವರಿಗೆ ಪಾಯಿಂಟ್ಸ್ನ ಶೇಖರಣೆ ಆಗಿ ಐಚಿ ನಗೋಯಾ ಏಷ್ಯನ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಿಗುವಂಥ ಒಂದು ಪಾಯಿಂಟ್ಸ್ ಆಧಾರದ ಮೇಲೆ ಇಲ್ಲೂ ಕೂಡ ಸಿಗುತ್ತೆ. ಪಾಯಿಂಟ್ಸ್ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ, ಬಟ್ ಈ ಒಂದು ಇದರಲ್ಲಿ ಅದಕ್ಕೇ ಹೆಚ್ಚು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನಮಗೇನಿದು ಬರುತ್ತೆ ಅವರು ಭಾಗವಹಿಸುವಂಥ ಇದೆ. ಅದರಲ್ಲೂ ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಅಡಿಯಲ್ಲಿ ಕಣ್ಣಿಟ್ಟಿರುವಂಥ ಎಲ್ಲ ಕ್ರೀಡಾಪಟುಗಳು ಈ ಇದರಲ್ಲಿ ಸರ್ಫಿಂಗ್ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸುವಂಥ ಒಂದು ನಿರೀಕ್ಷೆ ಇದೆ. ಇದರಲ್ಲಿ ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಇಂಥ ಒಂದು ಸರ್ಫಿಂಗ್ ಕಾಂಪಿಟೇಷನ್ ನಡಿಬೇಕಾದ್ರೆ ನಮ್ಮ ಲೋಕಲ್ ಟ್ಯಾಲೆಂಟ್ಸ್ ಭಾಳಷ್ಟು ಅವರಿಗೆ ಉತ್ತೇಜನ ನೀಡೋದಕ್ಕೂ ಇದ್ಕೊರುತ್ತೆ. ತಮಗೆ ಎಲ್ಲ ಗೊತ್ತಿರೋ ಹಾಗೆ ಸಸಿ ಹಿತ್ಲಲ್ಲಿ ಇವಾಗಲೂ ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥವ್ರು ಭಾಳಷ್ಟು ಜನ ನಮ್ಮ ಲೋಕಲ್ ಟ್ಯಾಲೆಂಟ್ಸೇ. ಮಂಗಳೂರು, ಉಡುಪಿಲಿ ಇರೋವಂಥವ್ರು ಭಾಳಷ್ಟು ಜನ ಫಿಶಿಂಗ್ ಕಮ್ಯುನಿಟಿಯಿಂದ ಬಂದಿರೋವಂಥ ಇದು, ಭಾಳಷ್ಟು ಜನ ಬೇರೆ ಬೇರೆ ಇದರಲ್ಲಿ ಬಂದು ಇಲ್ಲಿ ಸರ್ಫಿಂಗ್ನೇ ಇದು ಮಾಡಬೇಕು ಅಂತ ಹೇಳಿ ಬಂದಿರೋವಂಥವ್ರು. ಸೊ ಅಂಥವ್ರಿಗೂ ಕೂಡ ಒಂದು ಉತ್ತೇಜನ, ಪ್ರೋತ್ಸಾಹ, ಮತ್ತು ಅವ್ರಿಗೂ ಕೂಡ ಅವರಲ್ಲೂ ಕೂಡ ಒಂದು ಆಸಕ್ತಿ ಮೂಡಿಸ್ಲಿ ಅನ್ನೋದು ಇದು ಮತ್ತೊಂದು ನಮ್ಮ ಉದ್ದೇಶ ಇದರಲ್ಲಿ ಬರೆದಿರುವಂಥದ್ದು. ಸೊ ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಬಂದು ಕಳೆದ 7 ವರ್ಷದಲ್ಲಿ ನಮ್ಮ ಮಂಗಳೂರಿಗೆ ಬಂದು ಈ ಚಾಂಪಿಯನ್ಶಿಪ್ಪಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ನ್ಯಾಷನಲ್ ಲೆವೆಲ್, ಅವರೆಲ್ಲ ಮುಂದೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸರ್ಫಿಂಗ್ ಇವೆಂಟ್ಸಲ್ಲಿ ಪೋಡಿಯಂ ಫಿನಿಶಸ್ ಕೂಡ ಮಾಡಿದ್ದಾರೆ. ಅದರ ಒಂದು ಲಿಸ್ಟ್ ಕೂಡ ಮಾಡಿ ಸರ್ಫಿಂಗ್ ಸ್ವಾಮಿ ವತಿಯಿಂದ ಮತ್ತು ನಮ್ಮ ಇದು ವತಿಯಿಂದನೂ ಒಂದು ಮಾಧ್ಯಮ ಮಿತ್ರರಿಗೆ ಕೊಡಬೇಕು ಅಂತ ಒಂದು ಇದು ಹೇಳ್ತೇನೆ. ಸೊ ಇಂಥ ಒಂದು ಏನು ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಅದರಲ್ಲೂ ಕರ್ನಾಟಕದಲ್ಲಿ ಕೋಸ್ಟ್ ಅಂತ ಇರೋದು 3 ಜಿಲ್ಲೆ, ಅದರಲ್ಲಿ ಮುಂಚೂಣಿಯಲ್ಲಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಮಾಧ್ಯಮ ಮಿತ್ರರ ಮೂಲಕ ಎಲ್ಲರಿಗೂ ಹೇಳೋದು ಇಷ್ಟೇ, ದಯವಿಟ್ಟು ಬನ್ನಿ. ಆ ಒಂದು 3 ದಿನದಲ್ಲಿ ಈ ಕ್ರೀಡೆ ಭಾಳಷ್ಟು ಜನ ನೋಡಿರೋದಿಲ್ಲ, ಈವನ್ ಟಿವಿಲೂ ಕೂಡ ನೋಡಿರೋದಿಲ್ಲ. ಬಂದು ತಾವೇನೆ ಖುದ್ದಾಗಿ ನೋಡಿ ಅದರ ಒಂದು ಅನುಭವವನ್ನು ಪಡೆದು ಈ ಒಂದು ಸ್ಪೋರ್ಟ್ಸ್ ಯಾಕೆ ಅಷ್ಟು ಇಂಟರ್ನ್ಯಾಷನಲಿ ಭಾಳಷ್ಟು ಫೇಮಸ್ ಇದೆ ಅಂತ ಆ ಒಂದು ಅನುಭವಕ್ಕೆ ತಾವೆಲ್ಲರೂ ಬರಬೇಕು. ಈ ಒಂದು 3 ದಿನ ಒಂದು ಹಬ್ಬದ ರೀತಿ ಆಚರಣೆ ಆಗಲಿ. ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ಏನಿದೆ ಇದು ಭಾಳಷ್ಟು ಫ್ಯೂಚರಿನ ಒಂದು ಕಾಂಪಿಟೇಷನ್ಗಳಿಗೆ ಒಂದು ಮುಂಚೂಣಿ ಆಗಲಿ ಅಂತ ಆಶಿಸ್ತಾ, ನಮ್ಮ ಈ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ನಲ್ಲಿ ಭಾಗವಹಿಸುವಂಥ ಎಲ್ಲ ಒಂದು ಅಧಿಕಾರಿಗಳಿಗೂ ಮತ್ತು ಅವರ ಒಂದು ಪಾರ್ಟಿಸಿಪೆಂಟ್ಸ್ಗಳು ಮತ್ತು ಕಾರ್ಯಕ್ರಮದ ಆಯೋಜಕರು ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಶುಭ ಹಾರೈಸಿ ಧನ್ಯವಾದಗಳು. ಥ್ಯಾಂಕ್ ಯು.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.